ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಏನಿದು? ನೀವಿನ್ನೂ ರೆಡಿ ಆಗಿಲ್ವಾ? ಆನಂದ್ ಅವ್ರು ಆಲ್ಮೋಸ್ಟ್ ಎಲ್ಲಾನು ರೆಡಿ ಮಾಡಿಟ್ಟಿದ್ದಾರೆ. ಏನ್ ಕೂತ್ಕೋತಿದ್ದೀರಾ? ರೆಡಿಯಾಗಿ. ಆಯ್ತು, ರೆಡಿ ಆಗೋಣ ಬಿಡ್ರಿ. ಎಷ್ಟೊತ್ತು? 2 ನಿಮಿಷ ಸಾಕು. ನೀವೇ ಜಾಸ್ತಿ ಟೈಮ್ ತಗೊಳ್ಳೋದು ರೆಡಿ ಆಗೋದಕ್ಕೆ. ಸರಿ, ಅಲ್ಲಿ ನನ್ನ ಡ್ರೆಸ್ ಇದೆ, ತೆಗ್ಕೊಡಿ, ರೆಡಿ ಆಗ್ತೀನಿ. ಅದನ್ನು ನಾನೇ ತೆಗೆದುಕೊಳ್ಳಾ? ಮತ್ತೆ ನೀ ತೆಗ್ಕೊಟ್ರೆ ನಂಗೆ ಖುಷಿ ಆಗುತ್ತೆ. ನಿಮ್ಗೆ ಸೇವೆ ಮಾಡಿದ್ರೆ ನನಗೂ ಖುಷಿ ಇದೆ. ಇದಕ್ಕೆ ನಾ ಡ್ರೆಸ್ ತೆಗೆದುಕೊಡಿ ಅಂತ ಒತ್ತಾಯ ಮಾಡ್ತಿದ್ದೆ ನೀವು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಏನಿದೆ? ತೆಗೆದು ನೋಡಿ. ಓಕೆ. ವಾವ್, ರಿಂಗು. ನಮ್ಮ ಯಜಮಾನ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ತುಂಬಾನೇ ತಯಾರಿ ಮಾಡ್ಕೊಂಡಿದ್ದೀರಾ. ರಿಂಗ್ ಎಲ್ಲ ತಂದ್ಬಿಟ್ಟಿದ್ದೀರಾ, ಬುಕ್ ಎಲ್ಲ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಿಡಿ, ಹೆಂಡತಿ ದೃಷ್ಟಿಯಲ್ಲಿ ಗ್ರೇಟ್ ಆಗೋಗ್ಬಿಟ್ಟಿದ್ದೀರಾ ನೀವು. ಸರಿ, ನನ್ನ ದೃಷ್ಟಿನಲ್ಲಿ ನೀವು ಗ್ರೇಟ್ ಆಗೋ ಪ್ಲಾನ್ಸ್ ಎಲ್ಲ ಏನೂ ಇಲ್ವಾ? ಐ ಮೀನ್ ಆನಿವರ್ಸರಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲ ಏನಿಲ್ವಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಾನು ಫಸ್ಟ್ ಹೇಳಿದ್ದೀನಿ ಯಾಕೆ ತರೋದಕ್ಕೆ ಹೋದ್ರಿ ನೀವು. ನಿಮಗೆ ಗೊತ್ತಲ್ವಾ ನಂಗೆ ಬಂಗಾರ ಅಂದ್ರೆ ಅಷ್ಟೊಂದು ಇಷ್ಟ ಅಲ್ಲ ಅಂತ. ನೀವು ಕೊಟ್ಟಿರೋದೇ ಕಬರ್ಡ್ ಫುಲ್ ಆಗಿದೆ. ಇದು ಅದ್ರಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದೊಂದು ಕೊಟ್ಟಿದ್ರೆ ಸಾಕಾಗ್ತೈತಪ್ಪ. ಇಟ್ಸ್ ಓಕೆ. ಇವತ್ತೇ ಹಾಕೋಬೇಕು ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಹಾಕೊಳ್ಬೋದು, ಬಟ್ ಒಕೇಶನಲಿ ಹಾಕೋಬಹುದು. ಗೊತ್ತಮರೇ, ಗಿಫ್ಟ್ ಅನ್ನೋದು 10ರಲ್ಲಿ 11 ಆಗ್ಬಾರ್ದು. ಈ ಮದ್ವೆಯಲ್ಲಿ ಕೊಡೋ ತರದ್ದು, ಎದ್ದು ಕಾಣೋ ತರದಂದ್ರೆ ಗಿಫ್ಟ್ ಅಲ್ಲ. ಅದು ಗಿಫ್ಟ್ ಅಂದ್ರೆ ಸದಾ ಕಾಲ ನೆನಪಲ್ಲಿ ಉಳಿಯೋ ತರದಿರ್ಬೇಕು. ಹಾಗಿರ್ಬೇಕು ಗಿಫ್ಟ್. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೌದಾ? ಸರಿ, ಆ ಥರದ್ದು ಏನು ಬೇಕು ಅಂತ ಕೇಳಿ ಕೊಡ್ತೀನಿ. ಹೇಳ? ಓಕೆ. ನಿಮಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ, ನನ್ನ ಬಗ್ಗೆ ನಿಮ್ಗೆ ಏನ್ ಫೀಲಿಂಗ್ಸ್ ಇದೆ, ಅದನ್ನ ಒಂದು ಲೆಟರ್ ಬರ್ಕೊಡಿ. ಅದು ನನ್ನ ಪಾಲಿಗೆ ಬೆಸ್ಟ್ ಗಿಫ್ಟ್ ಆಗುತ್ತೆ. ಇದು ಗಿಫ್ಟ್ ಅಲ್ಲ, ಇದು ಡಿಮ್ಯಾಂಡ್. ಡಿಮ್ಯಾಂಡ್ ಅಲ್ಲ, ಇದು ರಿಕ್ವೆಸ್ಟ್. ಓಕೆ, ಡನ್. ಐವ್ ಅಕ್ಸೆಪ್ಟೆಡ್ ಯುವರ್ ರಿಕ್ವೆಸ್ಟ್. ಬರ್ಕೊಡ್ತೀನಿ, ಬಟ್ ಟೀಚರ್ ಥರ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಹುಡುಕ್ಬಾರ್ದು. ಇನ್ಸ್ಟೆಡ್ ನನ್ನ ತಪ್ಪನ್ನು ತಿದ್ದಬೇಕು. ಈ ಕಂಡೀಷನ್ಗೆ ಓಕೆ ಅನ್ನೋದಾದ್ರೆ ಬರ್ಕೊಡ್ತೀನಿ. ಗೌತಮ್ ಅವರೇ, ನೀವು ಬರೆಯೋ ಲೆಟರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಗ್ರಾಮರು ಯಾವುದು ಕೌಂಟ್ ಆಗಲ್ಲ. ಎಮೋಷನ್ಸ್ ಮಾತ್ರ ಕೌಂಟ್ ಆಗುತ್ತೆ. ಸೊ ಪ್ಲೀಸ್ ನೀವು ಲೆಟರ್ ಬರೀರಿ. ಓಕೆ, ಐ ಟ್ರೈ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಪೇಕ್ಷಾ, ಒಂದ್ ನಿಮಿಷ. ನೀವ್ ಇಲ್ಲಿದ್ದೀರಾ? ನಾನು ಇನ್ನ ರೂಮಲ್ಲೇ ಹುಡ್ಕೊಂಡ್ ಬಂದೆ. ಏನ್ ವಿಷಯ ಪಾರ್ಥ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ವಿಷಯನೇ ಆಗಿದೆ. ಕಮಾನ್, ವಿಷಯ ಏನು ಅಂತ ಗೆಸ್ ಮಾಡಿ. ವಿಷಯನ ಏನು? ಇಬ್ರದು ಮತ್ತೆ ಅಕ್ಕೆದು ಮ್ಯಾರೇಜ್ ಆನಿವರ್ಸರಿ ಕಣ್ರಿ. ಅದಕ್ಕೆ ಆನಂದ್ ಬ್ರೋ ಸಂಜೆ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದನ್ನ ಹೇಳೋಣ ಅಂತಾನೆ ಬಂದೆ. ಇಷ್ಟೇನಾ? ಇಷ್ಟಕ್ಕೆಲ್ಲ ನೀವು ಓಡ್ ಬರೋ ಅಗತ್ಯ ಏನಿರ್ಲಿಲ್ಲ. ಆರಾಮಾಗಿ ನಡ್ಕೊಂಡೇ ಬರ್ಬೋದಾಗಿತ್ತು. ಪಾರ್ಥ, ಈ ಎಕ್ಸೈಟ್ಮೆಂಟ್ ಅವ್ರಿಗಿರ್ಬೇಕು, ನಮಗಲ್ಲ. ಇದು ನಮ್ಮ ಆನಿವರ್ಸರಿನ. ಕಮ್ ಡೌನ್ ಪಾರ್ಥ, ಇಷ್ಟೊಂದು ಸಂತಿ ಆಗೋ ಅವಶ್ಯಕತೆ ಇಲ್ಲ. ಸರಿ ಬಿಡಿ, ಬನ್ನಿ ಪಾರ್ಟಿಗೆಲ್ಲ ಅರೇಂಜ್ ಮಾಡೋಣ. ಆನಂದ್ ಬ್ರೋ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಪಾರ್ಟಿಲಿ ನಾವು ಇದ್ರೆ ಚೆನ್ನಾಗಿರುತ್ತಲ್ವಾ? ಮೋರ್ ಓವರ್ ನೀವು ನನ್ನ ಜೊತೆ ಇದ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗ್ಬಿಡುತ್ತೆ. ನೀವು ನನ್ನ ಪಾಲಿಗೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ. ಬನ್ನಿ ಹೋಗೋಣ. ಯಾಕ್ರಿ ಬರಲ್ವಾ? ಬರಲ್ಲ, ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಪಾರ್ಥ, ಅಷ್ಟಕ್ಕೂ ಈ ಕೆಲಸನೆಲ್ಲ ನೀವೇನಕ್ಕೆ ಮಾಡಬೇಕು? ಮನೇಲಿ ಅಷ್ಟೊಂದು ಕೆಲಸದವ್ರಿದ್ದಾರೆ, ಅವ್ರಿಗೆ ಅಷ್ಟೊಂದು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಾ. ಅವ್ರು ಮಾಡ್ತಾರೆ ಬಿಡಿ, ನೀವೇನಕ್ಕೆ ಇದನ್ನೆಲ್ಲ ಮಾಡಬೇಕು? ನೋಡಿ ಅಪೇಕ್ಷಾ, ಕೆಲವೊಂದಷ್ಟನ್ನ ನಾವೇ ಮಾಡಬೇಕಾಗತ್ತೆ. ಯಾರೋ ಬಂದು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ನೋಡಿ, ನಾವೇ ಮಾಡಿದಾಗ ಅದು ನಮ್ದು ಅಂತ ಅನ್ಸ್ಕೊಳತ್ತೆ. ಸೊ ಮೋರ್ ಓವರ್ ಇಂಥ ಇವೆಂಟ್ಸ್ಗಳನ್ನ ನಾವು ಮನೆಯವರೆಲ್ಲ ಸೇರಿ ಮಾಡ್ಬೇಕಣ್ರಿ. ಆಗ ಅದ್ರ ಖುಷಿನೇ ಬೇರೆ. ಬನ್ರಿ ಹೋಗೋಣ. ಪ್ಲೀಸ್ ಪಾರ್ಥ, ಬರಲ್ಲ ಅಂದ್ರೆ ಫೋರ್ಸ್ ಮಾಡಬಾರ್ದು. ನಾ ಹೇಳಿದ್ನಲ್ಲ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ನೀವು ಬೇಕಿದ್ರೆ ಹೋಗಿ ಅದೇನ್ ಮಾಡ್ತಿರೋ ಮಾಡಿ. ಸರಿ ಬಿಡಿ. ಒಂದ್ ನಿಮಿಷ ಪಾರ್ಥ, ನೀವೀಗ ಎಲ್ಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸಂಜೆ ಮಾತ್ರ ಫ್ರೀ ಆಗಿಬಿಡ್ಬೇಕು. ಇದು ಅವ್ರ ಆನಿವರ್ಸರಿ, ಅದನ್ನ ಅವ್ರು ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ನೀವು ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಾ, ನೆನಪಿರ್ಲಿ. ಅಲ್ಲ ಅಪೇಕ್ಷಾ, ಇವತ್ತು ಪಾರ್ಟಿ ಇದೆ.
ಅದಕ್ಕೆ ಪಾರ್ಥ, ನನಗೆ ಕನ್ವಿನ್ಸ್ ಮಾಡಬೇಡಿ. ನೀವಿಲ್ದೆ ಪಾರ್ಟಿ ನಡೆದು ಹೋಗುತ್ತೆ, ಆದ್ರೆ ನಾನು ಆಚೆ ಹೋಗೋದಕ್ಕಾಗಲ್ಲ. ನಿಮಗೆ ನಾನೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ, ಆಚೆ ಹೋಗೋಣ. ನಾನು ಹೋಗಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅದೇನ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ನಾವು ಪ್ಲಾನ್ ಮಾಡಿರೋ ಪ್ರಕಾರ ನಾವು ಆಚೆ ಹೋಗ್ಬೇಕು ಇವತ್ತು ಅಷ್ಟೇ. ಓಕೆ, ನಾನು ಪಾರ್ಟಿಗೆ ಅರೇಂಜ್ ಮಾಡಿ ಬರ್ತೀನಿ, ನೀವು ರೆಡಿಯಾಗಿ. ಸರಿ. ರೀ, ಎಲ್ಲೋಗಿದ್ರಿ ನೀವು? ನಾನು ನಿಮ್ಮನ್ನೆಲ್ಲ ಹುಡ್ಕೊಂಡ್ ಬಂದೆ. ಎಲ್ಲಾ ಕಡೆ ಹುಡ್ಕೊಂಬಂದ. ಮಲ್ಲಿ, ನಿನ್ನ ಹತ್ರ ಒಂದು ಫೋನ್ ಅಂತ ಇದೆ ತಾನೆ? ಯಾರಾದ್ರೂ ಕಾಣಿಸ್ತಾ ಇದ್ದಾಗ ಫೋನ್ ಮಾಡಿದ್ರೆ ಮುಗಿತಲ್ವಾ? ಅದಕ್ಕೆ ಯಾಕೆ ಎಲ್ಲ ಕಡೆ ಹುಡ್ಕಾಡ್ಬೇಕು? ಅಯ್ಯೋ, ಹೌದಲ್ವಾ? ಈ ಇದೆಲ್ಲ ಒಳೆಯೋದೇ ಇಲ್ಲ ಅನ್ನೋದು ನೋಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಲ್ಲಿ, ನೀ ನನ್ನ ಹುಡುಕ್ತಿದ್ದೆ ಅಂತ ಹೇಳಿದ್ಯಲ್ಲ, ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ? ಏನಕ್ಕೆ? ಇವತ್ತು ಅಕ್ಕ ಬಾವರ್ದು ಮದ್ವೆ ವಾರ್ಷಿಕೋತ್ಸವ ಅಲ್ವಾ, ಅದಕ್ಕೆ ಆನಂದ್ ಅಣ್ಣರೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾವ್ರಂತೆ. ನಾವೆಲ್ಲ ಕಡ್ಡಾಯವಾಗಿ ಇರ್ಲೇಬೇಕಂತ ರೀ, ಅದನ್ನ ಹೇಳ್ಬೇಕಂತಾನೆ ನೀವು ಹುಡುಕ್ತಾ ಇದ್ದಿದ್ದು. ಇದಾ ವಿಷಯ ಮಲ್ಲಿ. ಆಕ್ಚುಲಿ ಅವಾಗಲೇ ಪಾರ್ಥ ಸಿಕ್ಕಿದ್ದ, ಅವನು ಹೇಳ್ದ ಈ ತರ ಪಾರ್ಟಿ ಅರೇಂಜ್ ಮಾಡಿದೀವಿ, ಎಲ್ಲರೂ ಕಂಪಲ್ಸರಿ ಇರಲೇಬೇಕು ಅಂತ. ಆದ್ರೆ ಏನ್ ಮಾಡೋದು, ಪಾರ್ಟಿ ಅರೇಂಜ್ ಮಾಡಕ್ ಆಗ್ತಿಲ್ವೇ? ಯಾಕೆಂದ್ರೆ ನಾನು ನೀನು ಮೂವಿಗೆ ಹೋಗೋಣ ಅಂತ ಮೂವಿ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟಿದ್ದೀನಿ ಮಲ್ಲಿ. ರೀ, ಮತ್ತೆ ಇವಾಗ ಏನ್ ಮಾಡೋದು? ನಾವ್ ಇರ್ಲಿಲ್ಲ ಅಂದ್ರೆ ಅಕ್ಕ ಬಾವರೆಲ್ಲ ಬೇಸರ ಮಾಡ್ಕೊಳಕ್ಕಿಲ್ವಾ? ಇಲ್ಲ ಮಲ್ಲಿ, ಅವ್ರೇನಕ್ಕೆ ಬೇಜಾರು ಮಾಡ್ಕೋತಾರೆ? ಹೇಳಿದ್ರೆ ವಿಚಾರನ ಅರ್ಥ ಮಾಡ್ಕೋತಾರೆ. ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿದಿದ್ರೆ ನಾವು ಪಾರ್ಟಿಗೆ ಪ್ರಿಪೇರ್ ಆಗಿರ್ತಿದ್ವಿ ಅಲ್ವಾ? ನಾವೇನೇನೋ ಪ್ಲಾನ್ಸ್ ಹಾಕೊಂಡಿರ್ತೀವಿ, ಈ ತರ ಹೇಳಿದಾಗ ಎಲ್ಲ ಅಟೆಂಡ್ ಮಾಡೋಕ್ಕಾಗುತ್ತೆ ಪಾರ್ಟಿನ? ಅಷ್ಟಕ್ಕೂ ನಾನು ಟಿಕೆಟ್ ಬುಕ್ ಮಾಡಿರೋದು ಶಿವಣ್ಣನ ಸಿನಿಮಾಗೆ ಮಲ್ಲಿ. ಸೂಪರ್ ಹಿಟ್ ಸಿನಿಮಾ ಮೊನ್ನೆ ರಿಲೀಸ್ ಆಗಿ ಸಖತ್ತಾಗಿ ಓಡ್ತಾ ಇದೆ, ಆ ಸಿನಿಮಾಗೆ ನಾನು ಟಿಕೆಟ್ ಬುಕ್ ಮಾಡಿರೋದು. ಆನಿವರ್ಸರಿ ಪದೇ ಪದೇ ವರ್ಷ ಬರುತ್ತೆ ಮಲ್ಲಿ, ಆದ್ರೆ ಶಿವಣ್ಣನ ಸಿನಿಮಾ ಅದು ಹಿಟ್ ಸಿನಿಮಾ, ಹೋಗಿ ನೋಡ್ಬೇಕಲ್ವ ಥಿಯೇಟ್ರಲ್ಲಿ, ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅದರಲ್ಲೂ ನೀನು ಶಿವಣ್ಣನ ಫ್ಯಾನ್ ಬೇರೆ ಮಲ್ಲಿ. ಓರಿ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿ ಐತೆ. ಅದ್ರಲ್ಲೂ ಶಿವಣ್ಣನ ಪಿಕ್ಚರ್ ಅಂತ ಬೇರೆ ಹೇಳ್ತಿದ್ದೀರಲ್ಲ, ನನ್ ಮನ್ಸಿಗೆ ಆ ಕಡೆ ಕೇಳಿತೈತೆ. ನಾನು ಹುಟ್ಟಾಗಿಂದ ಅವ್ರ ದೊಡ್ಡ ಫ್ಯಾನ್ ಗೊತ್ತಾ? ಅಲ್ಲ, ನನ್ನ ಹೆಂಡತಿ ಬಗ್ಗೆ ನನಗಷ್ಟು ಗೊತ್ತಿಲ್ವಾ? ನೀನ್ ದೊಡ್ಡ ಫ್ಯಾನ್ ಅಂತ ಗೊತ್ತು ನನಗೆ, ಅದಕ್ಕೆ ನಾನು ಟಿಕೆಟ್ ಬುಕ್ ಮಾಡಿದ್ದು. ಮಲ್ಲಿ, ಅಣ್ಣ ಅದಕ್ಕೆ ಏನಾದ್ರೂ ಕೇಳಿದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಹಂಗ ಸರಿ. ಪಾರ್ಟಿ ಕ್ಯಾನ್ಸಲ್, ಫಿಕ್ಸ್. ಮಲ್ಲಿ, ಏನ್ ಮಲ್ಲಿ ನೀನು? ಶಿವಣ್ಣಂಗೆ ಜೈ. ಜೈ 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 ಜೈ. ಪ್ಲಾನ್ ಸಕ್ಸಸ್, ಆದ್ರೆ ಇವಳು ಯಾವಳ ಜೊತೆ ನಾವು ಹೋಗ್ಬೇಕಲ್ಲಪ್ಪ ಪಿಕ್ಚರ್ಗೆ? ಹಿಂಗೆ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಅಲ್ಲ? ಸೂಪರ್ ಆಗಿದೆ. ಆದ್ರೂ ಆನಂದ್, ಒಂದ್ಸತಿನಾದ್ರೂ ನನ್ನ ಬರ್ತ್ಡೇಗೋ ಅಥವಾ ನಮ್ಮ ವೆಡ್ಡಿಂಗ್ ಡೇಗೋ ಹೀಗೆ ಡೆಕೋರೇಷನ್ ಮಾಡಿದ್ಯಾ? ಅದನ್ನು ನಾನೇ ನೆನ್ಪು ಮಾಡಿ ವಿಶ್ ಮಾಡಿಸ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.